ಎಸ್ಎಸ್ಎಲ್ಸಿ ಪರೀಕ್ಷೆಯು ಕಳೆದ 2 ವರ್ಷಗಳಿಂದ ಕೇವಲ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲದೆ ಸರ್ಕಾರಕ್ಕೂ ದೊಡ್ಡ ಪರೀಕ್ಷೆಯಾಗಿ ಪರಿಣಮಿಸಿದೆ. ಹಿಂದಿನ ಬಾರಿ ದೇಶದಲ್ಲಿಯೇ ಮಾದರಿ ಎನ್ನುವ ರೀತಿಯಲ್ಲಿ ನಮ್ಮ ರಾಜ್ಯ ನಿರ್ವಹಿಸಿತ್ತು. ಈ ಬಾರಿಯೂ ಅದೇ ನಿರೀಕ್ಷೆ ನಮಗಿದೆ ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದ್ದಾರೆ. ಪಟ್ಟಣದ ನೆಲ್ಲಿಕೇರಿಯ ಪಬ್ಲಿಕ್ ಸ್ಕೂಲ್ ಸಭಾಭವನದಲ್ಲಿ ಶಿಕ್ಷಣ ಇಲಾಖೆ ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಎಲ್ಲಾ ಸೂಪರ್ವೈಸರ್ಗಳ ಜೊತೆಗೆ ಚರ್ಚೆ ನಡೆಸಿ ಪರೀಕ್ಷೆ ತಯಾರಿ ಬಗ್ಗೆ ಚರ್ಚೆ ನಡೆಸಿ ಮಾಹಿತಿ ಪಡೆದುಕೊಂಡರು. ಈ ಬಗ್ಗೆ ವಿಸ್ತೃತ ಮಾಹಿತಿ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಎಲ್ ಭಟ್, ಹಿಂದಿನ ವರ್ಷ ವಿಭಿನ್ನ ಸನ್ನಿವೇಶದಲ್ಲಿ ಮಕ್ಕಳು ಪರೀಕ್ಷೆ ಬರೆಯುವಂತಾಯಿತು. ಕೋವಿಡ್ನ ಕ್ಲಿಷ್ಟ ಸನ್ನಿವೇಶದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಯಶಸ್ವಿಯಾಗಿ ಮಾಡಿದ್ದು ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆಯಿತು. ಎಲ್ಲ ಶಿಕ್ಷಕ ವರ್ಗದ ಶ್ರಮ ಅದ್ಭುತವಾಗಿತ್ತು. 42 ರೂಟ್ಗಳಲ್ಲಿ ಬಸ್ಗಳ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಕಲ್ಪಿಸುವಲ್ಲಿ ಸಾರಿಗೆ ಇಲಾಖೆ ಕೂಡ ಉತ್ತಮ ಸಹಕಾರ ನೀಡಿದೆ. ಈ ವರ್ಷ 18 ರೂಟ್ಗಳ ಸಿದ್ಧತೆ ಮಾಡಿದ್ದೇವೆ ಎಂದು ತಿಳಿಸಿದ್ರು. ಜುಲೈ 19 ಮತ್ತು 22ಕ್ಕೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಹಮ್ಮಿಕೊಂಡಿದ್ದು ದಿನಕ್ಕೆ 3 ವಿಷಯಗಳಿವೆ. ತಲಾ 40 ಅಂಕಗಳ ಪರೀಕ್ಷೆಗಳಾಗಿವೆ. ಎಲ್ಲಾ ವಿಷಯಗಳಿಗೂ OMR ನೀಡಲಾಗುತ್ತದೆ. 10:30ರಿಂದ 11:30ರವರೆಗೆ ಪರೀಕ್ಷೆ ನಡೆಯಲಿದೆ. ಪರೀಕ್ಷಾ ಕೊಠಡಿಯಲ್ಲಿ 6 ಅಡಿ ಅಂತರವಿರುವ ಪ್ರತಿ ಡೆಸ್ಕ್ಗೆ ಒಬ್ಬ ವಿದ್ಯಾರ್ಥಿ, ಎಲ್ಲರಿಗೂ ಮಾಸ್ಕ್, ಸ್ಯಾನಿಟೈಸರ್ ಮತ್ತು ಬಿಸಿ ನೀರಿನ ವ್ಯವಸ್ಥೆ. ನೆಗಡಿ ಜ್ವರವಿರುವ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ 2 ಕೊಠಡಿಗಳು ಪ್ರತಿ ಕೇಂದ್ರದಲ್ಲಿರುತ್ತದೆ ಎಂದು ತಿಳಿಸಿದ್ರು. ಇನ್ನು ಗಿಬ್ ಪ್ರೌಢಶಾಲೆಯ ಡಿಜಿ ಶಾಸ್ತ್ರಿ ತಮ್ಮಲ್ಲಿಯ ಪರೀಕ್ಷೆ ಸಿದ್ಧತೆ ಬಗ್ಗೆ ಮಾಹಿತಿ ನೀಡಿ 218 ವಿದ್ಯಾರ್ಥಿಗಳು ನಮ್ಮಲ್ಲಿ ಪರೀಕ್ಷೆ ಬರೆಯುತ್ತಾರೆ. 19 ಬ್ಲಾಕ್ ಮತ್ತು 2 ಐಸೋಲೇಷನ್ ಕೊಠಡಿಗಳ ವ್ಯವಸ್ಥೆ ಮಾಡಿಕೊಂಡಿದ್ದು 23 ಸೂಪರ್ವೈಸರ್ಗಳು ಕಾರ್ಯನಿರ್ವಹಿಸಲಿದ್ದಾರೆ ಎಂದು ವಿವರಿಸಿದ್ರು. ಪೂರ್ವಭಾವಿ ಸಭೆಯ ಶಿಕ್ಷಣ ಇಲಾಖೆ ಪ್ರಮುಖರು ಮಾತ್ರ ಉಪಸ್ಥಿತಿ ಇದ್ದ ಕಾರಣ ವಿದ್ಯಾರ್ಥಿನಿ ಅನನ್ಯ ಹಳದಿಪುರ ಅವರೊಂದಿಗೆ ಆನ್ಲೈನ್ನಲ್ಲಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ, ಕೋವಿಡ್ ಇದ್ದರೂ ಸರ್ಕಾರವು ಅತ್ಯಂತ ಶಿಸ್ತುಬದ್ಧವಾಗಿ ಪರೀಕ್ಷೆ ಆಯೋಜಿಸಿದೆ. ಹಾಗಾಗಿ ಯಾವುದೇ ಅಂಜಿಕೆ ಇಲ್ಲದೆ ನೀವೆಲ್ಲರೂ ಪರೀಕ್ಷೆಗೆ ತೆರಳಿ ಉತ್ತಮ ಫಲಿತಾಂಶ ತರಬೇಕು. ನಿಮ್ಮೆಲ್ಲರ ಶೈಕ್ಷಣಿಕ ಭವಿಷ್ಯ ಉಜ್ವಲಗೊಳ್ಳಲಿ ಎಂದು ಹಾರೈಸಿದ್ರು.